ಸ್ನೇಹಿತರೆ, ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪದೇ ಪದೇ ರಾಜ್ಯಕ್ಕೆ ಬರೋದ್ರ ಮೂಲಕ ಸಿದ್ದರಾಮಯ್ಯ ಬಣದ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಪದೇ ಪದೇ ಶಾಸಕರನ್ನ ಭೇಟಿ ಮಾಡೋದು, 1-to-1 ಮೀಟಿಂಗ್ ಅನ್ನು ಮಾಡೋದು, ಆ ಶಾಸಕರ ಅಹವಾಲುಗಳನ್ನು ಸ್ವೀಕರಿಸಿ ಶಾಸಕರು ಯಾರ ಬಗ್ಗೆ ಹೆಚ್ಚು ಕಂಪ್ಲೇಂಟ್ ಅನ್ನು ಮಾಡಿದ್ರೋ ಆ ಒಂದು ಸಚಿವರನ್ನ ಕರೆಸಿ ಆ ಸಚಿವರ ಜೊತೆ ಸಮಾಲೋಚನೆ ಮಾಡೋದು, ಈ ರೀತಿಯ ಪ್ರಕ್ರಿಯೆಗಳನ್ನು ಪದೇ ಪದೇ ಮಾಡೋದ್ರ ಮೂಲಕ ಸಿದ್ದರಾಮಯ್ಯ ಬಣದ ಕೆಂಗಣ್ಣಿಗೆ ಸುರ್ಜೇವಾಲಾ ಗುರಿಯಾಗಿದ್ದರು. ಒಂದು ಹಂತಕ್ಕೆ ಮುಂದೋಗಿದ್ದಂತಹ ಸಿದ್ದು ಬಣ ಸುರ್ಜೇವಾಲಾ ಅವರನ್ನು ರಾಜ್ಯ ಉಸ್ತುವಾರಿಯಿಂದ ಬದಲಾವಣೆ ಮಾಡಲೇಬೇಕು ಅನ್ನುವ ಪಟ್ಟನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿತ್ತು. ಇದೀಗ ಅದೇ ಸುರ್ಜೇವಾಲಾ ಏನು ರಾಜ್ಯದ ವಿಪಕ್ಷಗಳು ಸೂಪರ್ ಸಿಎಂ ಎಂದು ಆಪಾದನೆಯನ್ನು ಮಾಡ್ತಾ ಇದ್ದಾವೆ, ಅಂತಹ ಒಂದು ಸುರ್ಜೇವಾಲಾ ಈಗ ಬಹುದೊಡ್ಡ ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದು ವಿಪಕ್ಷಗಳಿಗೆ ಬಹುದೊಡ್ಡ ಒಂದು ಬ್ರಹ್ಮಾಸ್ತ್ರವನ್ನು ಆ ವಿಪಕ್ಷಗಳ ಕೈಗೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಸುರ್ಜೇವಾಲಾ ಅವರ ಈ ನಡೆ ಸ್ವಪಕ್ಷದಲ್ಲಿಯೇ ಸಚಿವರ ಮಧ್ಯದ ಒಂದು ಜಟಾಪಟಿಗೆ ಕಾರಣ ಆಗಿದೆ ಅನ್ನುವ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾಡಿರ್ತಕ್ಕಂಥ ಎಡವಟ್ಟೇನು, ನಿಜಕ್ಕೂ ಕೂಡ ರಾಜ್ಯದ ವಿರೋಧ ಪಕ್ಷಗಳಿಗೆ ಯಾವ ರೀತಿಯ ಒಂದು ಬ್ರಹ್ಮಾಸ್ತ್ರವನ್ನು ಸುರ್ಜೇವಾಲಾ ಕೊಟ್ಟಿದ್ದಾರೆ, ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸಚಿವರ ನಡುವೆ ಒಂದು ಜಟಾಪಟಿಗೆ ಈ ಒಂದು ಅಂಶ ಯಾವ ರೀತಿ ಕಾರಣ ಆಗಿದೆ ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಪದೇ ಪದೇ ರಾಜ್ಯಕ್ಕೆ ಬರೋದ್ರ ಮೂಲಕ ಕಾಂಗ್ರೆಸ್ ಶಾಸಕರ ಹಾಗೂ ಸಚಿವರ ಕೆಂಗಣ್ಣಿಗೆ ಗುರಿಯಾಗಿರ್ತಕ್ಕಂಥ ರಾಜ್ಯದ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಈಗ ಮತ್ತೊಂದು ಬಹುದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಈ ಎಡವಟ್ಟಿನಿಂದ ಇದೀಗ ರಾಜ್ಯದ ವಿರೋಧ ಪಕ್ಷಗಳಿಗೆ ಒಂದು ಬೃಹತ್ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದ್ರೆ, ಇನ್ನೊಂದು ಕಡೆ ಸಿದ್ದು ಸಂಪುಟದಲ್ಲಿರ್ತಕ್ಕಂಥ ಸಚಿವರ ನಡುವಿನ ಒಂದು ಜಟಾಪಟಿಗೆ ಕೂಡ ಈ ಒಂದು ಎಡವಟ್ಟು ಕಾರಣ ಆಗಿದೆ. ಹಾಗಾದರೆ ಏನು ಎಡವಟ್ಟು? ಕಳೆದ ತಿಂಗಳು 3 ಬಾರಿ ರಾಜ್ಯಕ್ಕೆ ಆಗಮಿಸಿದ್ದಂತಹ ಸುರ್ಜೇವಾಲಾ ಅವರು ಸುಮಾರು 2 ಬಾರಿ 104ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರನ್ನ ಕರೆದು 1-to-1 ಮೀಟಿಂಗನ್ನು ಮಾಡೋದ್ರ ಮೂಲಕ ಆ ಶಾಸಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದರು. ಇನ್ನೊಂದು ಕಡೆ ಸಿದ್ದು ಬಣ ಸುರ್ಜೇವಾಲಾ ಅವರ ಮೇಲೆ ತಿರುಗಿ ಬೀಳೋದಕ್ಕೆ ಪ್ರಮುಖ ಕಾರಣ, ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಹೈಕಮಾಂಡ್ನ ಸೂಚನೆಯಂತೆ ಸುರ್ಜೇವಾಲಾ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಸಿದ್ದು ವಿರುದ್ಧ ಒಂದು ಶಾಸಕರ ಅಭಿಪ್ರಾಯವನ್ನು ರೂಪಿಸೋದಕ್ಕೆ ಪ್ರಯತ್ನಕ್ಕೆ ಈ ಸುರ್ಜೇವಾಲಾ ಕೈ ಹಾಕಿದ್ದಾರೆ ಅನ್ನುವ ಮಾತುಗಳು ಸಿದ್ದು ಬಣದ ಪ್ರಮುಖ ನಾಯಕರಿಂದ ಕೇಳಿ ಬರ್ತಾ ಇತ್ತು. ಇನ್ನೊಂದು ಕಡೆ ಇದೇ ಸುರ್ಜೇವಾಲಾ ಸಚಿವರನ್ನ ಕರೆಯೋದ್ರ ಮೂಲಕ ಸಚಿವರಿಗೂ ಕೂಡ ಒಂದಿಷ್ಟು ಎಚ್ಚರಿಕೆಗಳನ್ನು ಕೊಟ್ಟರು. ಶಾಸಕರು ನಿಮ್ಮ ವಿರುದ್ಧ ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಿದ್ದಾರೆ, ನೀವು ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರಗಳಲ್ಲಿ ತಿದ್ದುಕೊಳ್ಳದೆ ಹೋದರೆ ನಿಮ್ಮನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕಾಗುತ್ತೆ ಅನ್ನುವ ಎಚ್ಚರಿಕೆಯನ್ನು ಕೂಡ ಪ್ರಮುಖ ಸಚಿವರಿಗೆ ಕೊಟ್ಟಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತದವೆ. ಈ ಕರ್ನಾಟಕದ ಪ್ರವಾಸದ ವೇಳೆಯಲ್ಲಿಯೇ ಸುರ್ಜೇವಾಲಾ ಅವರು ಸರ್ಕಾರದ ಕಾರ್ಯದರ್ಶಿಗಳ ಮಟ್ಟದ ಒಂದು ಅಧಿಕಾರಿಗಳ ಸಭೆಯನ್ನು ಕೂಡ ಮಾಡಿದ್ದಾರೆ ಅಂತಕ್ಕಂಥ ಆಪಾದನೆಯನ್ನು ಮಧುಗಿರಿಯ ಶಾಸಕ ಸಹಕಾರಿ ಸಚಿವ KN ರಾಜಣ್ಣನವರು ಮಾಧ್ಯಮಗಳ ಮುಂದೆ ಮಾಡೋದ್ರ ಮೂಲಕ ಇದೀಗ ಸುರ್ಜೇವಾಲಾ ಅವರ ವಿರುದ್ಧ ಬಹುದೊಡ್ಡ ಒಂದು ಆಪಾದನೆಯನ್ನು ಮಾಡಿದ್ದಾರೆ. KN ರಾಜಣ್ಣ ಅವರು ನೇರವಾಗಿ ಹೇಳ್ತಾರೆ, ನಮ್ಮ ಪಕ್ಷದ ಯಾವ ಒಬ್ಬ ಸಚಿವ ಅಥವಾ ಶಾಸಕರನ್ನ ಕರೆದು ಸಭೆಯನ್ನು ಮಾಡ್ತಕ್ಕಂಥ ಅಧಿಕಾರ ಸುರ್ಜೇವಾಲಾ ಅವರಿಗಿದೆ. ಅವರು ಪಕ್ಷದ ಪರವಾಗಿ ರಾಜ್ಯಕ್ಕೆ ಬರ್ತಾರೆ, ಪಕ್ಷದ ಸಂಘಟನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಥರದ ಬೇಕಾದ್ರೂ ಸಭೆಯನ್ನು ಮಾಡಲಿ, ಆದರೆ ಅಧಿಕಾರಿಗಳನ್ನು ಕರೆದು ಈ ಸುರ್ಜೇವಾಲಾ ಸಭೆಯನ್ನು ನಡೆಸಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಇದೀಗ ಕಾಂಗ್ರೆಸ್ ಸರ್ಕಾರದ ಒಂದು ಸಚಿವರ ನಡುವಿಗೆ ಜಟಾಪಟಿಗೆ ಈ ರಾಜಣ್ಣನವರ ಈ ಹೇಳಿಕೆ ಕಾರಣ ಆಗಿದೆ. ಇನ್ನೊಂದು ಕಡೆ ಈ ಅಧಿಕಾರಿಗಳ ಮೀಟಿಂಗಿನ ಸುಳಿವನ್ನು ಪಡೆದಿರತಕ್ಕಂಥ JDS ಕೂಡ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಪ್ರಖರವಾದ ವಾಗ್ದಾಳಿಯನ್ನು ನಡೆಸ್ತಾ ಇದೆ. ಹೈಕಮಾಂಡ್ನ ಗುಲಾಮಿತನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾಜ್ಯದ ಒಂದು ಸರ್ಕಾರವನ್ನು ಹೈಕಮಾಂಡ್ನ ಬಳಿ ಒತ್ತೆ ಇಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ತಮಗೆ ಬಹುಮತ ಕೊಟ್ಟು ಅಧಿಕಾರಕ್ಕೆ ತಂದಂತಹ ರಾಜ್ಯದ ಜನತೆಗೆ ಅಪಮಾನ ಮಾಡ್ತಿದ್ದಾರೆ. ಈ ರಾಜ್ಯದಲ್ಲಿ ಸುರ್ಜೇವಾಲಾ ಸೂಪರ್ ಸಿಎಂ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಮೂಲಕ ಸಿದ್ದರಾಮಯ್ಯ ಯಾವುದೇ ರೀತಿಯ ಒಂದು ಪ್ರಭಾವವನ್ನು ಸರ್ಕಾರದಲ್ಲಿ ಉಳಿಸ್ಕೊಂಡಿಲ್ಲ ಅನ್ನುವ ಆರೋಪವನ್ನು JDS ಮಾಡ್ತಾ ಇದೆ. ಇನ್ನೊಂದು ಕಡೆ
BJP ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು, BJPಯ MLC ಆಗಿರ್ತಕ್ಕಂಥ ರವಿಕುಮಾರ್ ಸಹ ಈ ಸುರ್ಜೇವಾಲಾ ಅವರ ಈ ಮೀಟಿಂಗ್ ಅನ್ನ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿರೋಧ ಪಕ್ಷಗಳು ಈ ರೀತಿಯ ಒಂದು ವಿರೋಧವನ್ನ ಸುರ್ಜೇವಾಲಾ ಅವರ ಅಧಿಕಾರಿಗಳ ಮೀಟಿಂಗಿಗೆ ವ್ಯಕ್ತಪಡಿಸಿದ್ರೆ, ಕಾಂಗ್ರೆಸ್ನ ಸಚಿವರ ನಡುವೆ ಕೂಡ ಈ ಮೀಟಿಂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯ ಭಿನ್ನಾಭಿಪ್ರಾಯ ಇದೆ ಅಂದರೆ ತಪ್ಪಾಗೋದಿಲ್ಲ. ಒಂದು ಕಡೆ KN ರಾಜಣ್ಣ ಅವರು ಸುರ್ಜೇವಾಲಾ ಅಧಿಕಾರಿಗಳನ್ನು ಕರೆದು ತಾವು ತಂಗಿದ್ದಂಥ ಹೋಟೆಲ್ನಲ್ಲೇ 1-to-1 ಮೀಟಿಂಗ್ ಮಾಡಿದ್ದಾರೆ. ಇವರಿಗೆ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡೋದಕ್ಕೆ ಯಾರು ಅವಕಾಶವನ್ನು ಕೊಟ್ಟರು, ಇದು ಸಂವಿಧಾನ ಬಾಹಿರ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರೆ, ರಾಜಣ್ಣನವರು ಹೇಳಿರ್ತಕ್ಕಂಥದ್ದು ಸುಳ್ಳು ಅನ್ನುವ ಒಂದು ಹೇಳಿಕೆಯನ್ನು ಸರ್ಕಾರದ ಪ್ರಮುಖ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್, ಚಲುವರಾಯಸ್ವಾಮಿ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗ ರಾಜಣ್ಣನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಒಂದು ಕಡೆ ರಾಜಣ್ಣ ಅಧಿಕಾರಿಗಳನ್ನು ಕರೆದು ಮೀಟಿಂಗ್ ಮಾಡಿದ್ದಾರೆ ಅಂದರೆ, ಚಲುವರಾಯಸ್ವಾಮಿ, ದಿನೇಶ್ ಗುಂಡೂರಾವ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನಮ್ಮ ಇಲಾಖೆ ಅಧಿಕಾರಿಗಳನ್ನಂತೂ ಈ ಸುರ್ಜೇವಾಲಾ ಅವರು ಮೀಟಿಂಗನ್ನು ಕರೆದಿಲ್ಲ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸುರ್ಜೇವಾಲಾ ಒಂದು ಪಕ್ಷ ಆ ರೀತಿಯ ಒಂದು ಅಧಿಕಾರಿಗಳ ಸಭೆಯನ್ನು ಮಾಡಿದರೆ ಇದು ತಪ್ಪು ಅನ್ನುವ ಹೇಳಿಕೆಯನ್ನು ಕೂಡ ಈ ಪ್ರಮುಖ ಸಚಿವರು ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಸಚಿವರು ಸರ್ಕಾರವನ್ನು ಮುಜುಗರದಿಂದ ತಪ್ಪಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದ್ದು, ಸುರ್ಜೇವಾಲಾ ಅವರು ನಿಜಕ್ಕೂ ಕೂಡ ಅಧಿಕಾರಿಗಳ ಮೀಟಿಂಗನ್ನು ನಡೆಸಿರ್ತಕ್ಕಂಥದ್ದು ಸತ್ಯ ಅನ್ನುವ ಒಂದು ಅಂಶ ಇದೀಗ ಬೆಳಕಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಕೂಡ ಈ ಸುರ್ಜೇವಾಲಾ ಅವರ ಅಧಿಕಾರಿಗಳ ಮೀಟಿಂಗನ್ನು ಕುರಿತು ಸುರ್ಜೇವಾಲಾ ಅವರು ಆ ರೀತಿಯ ಮೀಟಿಂಗನ್ನು ಮಾಡಿಲ್ಲ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ, ಆ ರೀತಿ ಮೀಟಿಂಗ್ ಮಾಡಿದರೆ ಅದು ತಪ್ಪು ಅನ್ನುವ ಹೇಳಿಕೆಯನ್ನು ಕೂಡ ಸಿದ್ದರಾಮಯ್ಯನವರು ಕೊಡೋದ್ರ ಮೂಲಕ ಒಂದು ರೀತಿಯ ಗೊಂದಲಕ್ಕೆ ಕಾರಣ ಆಗಿದ್ದಾರೆ. ಒಂದು ಕಡೆ ಸೂಪರ್ CM ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಕಾಂಗ್ರೆಸ್ ಶಾಸಕರ ಒಂದು ಕುಂದುಕೊರತೆಗಳನ್ನು ಕೇಳಿದ ನಂತರವೇ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಿರ್ದೇಶನವನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ 50 ಕೋಟಿಗಳ ಅನುದಾನ ಸಿಕ್ಕಿರ್ತಕ್ಕಂಥದ್ದು. ಈಗ ಅಧಿಕಾರಿಗಳ ಮಟ್ಟದ ಸಭೆಯನ್ನು ಕೂಡ ಸುರ್ಜೇವಾಲಾ ಅವರ ನಡೆಸಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಅತ್ಯಂತ ವೀಕ್ ಆಗಿದ್ದಾರೆ ಅನ್ನುವ ಒಂದು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಇದೀಗ ಸುರ್ಜೇವಾಲಾ ಅವರ ಈ ನಡೆಯನ್ನೇ ವಿರೋಧ ಪಕ್ಷಗಳ ಜೊತೆಗೆ ಸ್ವಪಕ್ಷದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರಭಾವಿ ಸಚಿವರು ಆಗಿರ್ತಕ್ಕಂಥ KN ರಾಜಣ್ಣ ಅವರು ಬಹಿರಂಗವಾಗಿಯೇ ಒಂದು ವಿರೋಧವನ್ನು ವ್ಯಕ್ತಪಡಿಸೋದ್ರ ಮೂಲಕ ಇದೀಗ ರಾಜ್ಯದ ಜನ ಸಿದ್ದರಾಮಯ್ಯನವರ ಮೇಲೆ ಅನುಮಾನದ ದೃಷ್ಟಿಯಿಂದ ನೋಡುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ನ ಒಂದು ವಸೂಲಿಗಾಗಿಯೇ ಪದೇ ಪದೇ ರಾಜ್ಯಕ್ಕೆ ಬರ್ತಾರೆ ಅನ್ನುವ ಒಂದು ಆಪಾದನೆಯನ್ನು ಸುರ್ಜೇವಾಲಾ ಅವರ ಮೇಲಿದೆ. ಇದೀಗ ಸುರ್ಜೇವಾಲಾ ಅವರು ಸರ್ಕಾರದ ಮೇಲೆ ಸಂಪೂರ್ಣವಾಗಿ ತನ್ನ ಹಿಡಿತವನ್ನು ಸಾಧಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕ ಅಧಿಕಾರಿಗಳನ್ನು ಕರೆಯೋದ್ರ ಮೂಲಕ ಸಭೆಯನ್ನು ಮಾಡಿ ಅಧಿಕಾರಿಗಳಿಗೆ ಕೆಲವೊಂದಿಷ್ಟು ನಿರ್ದೇಶನಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವ ಒಂದು ಆಪಾದನೆ ಇದೀಗ ಈ ಸುರ್ಜೇವಾಲಾ ವಿರುದ್ಧ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ನಿಜಕ್ಕೂ ಕೂಡ ಸುರ್ಜೇವಾಲಾ ಅವರ ಈ ನಡೆ ಮುಂದಿನ ದಿನಗಳಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಕಷ್ಟವನ್ನು ತಂದಿಡುತ್ತಾ, ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಸರ್ಕಾರದಲ್ಲಿ ತನ್ನ ಹಿಡಿತವನ್ನು ಕಳ್ಕೊಂಡಿದ್ದಾರಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.